ನಮಸ್ಕಾರ ಸ್ನೇಹಿತರೆ, ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ. ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವೇನು ಮಾಡೋಣ, ರೆನ್ಯೂವಬಲ್ ಎನರ್ಜಿ ಅಂದರೆ ಇಲ್ಲಿ ಪುನರ್ಬಳಕೆ ಇಂಧನ ಬಗ್ಗೆ ತಿಳಿದುಕೊಳ್ಳೋಣ. ಪುನರ್ಬಳಕೆ ಅಂದರೆ ಇಲ್ಲಿ ನವೀಕರಿಸಬಹುದಾದ ಇಂಧನ ಆಗಿರುತ್ತದೆ. ಸೊ ಈ ಒಂದು ನವೀಕರಿಸಬಹುದಾದ ಇಂಧನ ಬಗ್ಗೆ ನಾವು ಈ ಒಂದು ಕ್ಲಾಸ್ನಲ್ಲಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಕಾರಣ ಇಲ್ಲಿ ಪ್ರತಿಯೊಂದು ಎಕ್ಸಾಮ್ದಲ್ಲಿ ಅಂದರೆ ಇಲ್ಲಿ ಈ ರೆನ್ಯೂವಬಲ್ ಎನರ್ಜಿ ಮತ್ತು ಪುನರ್ಬಳಕೆ ಅಂದರೆ ನವೀಕರಿಸಬಹುದಾದ ಇಂಧನ ಏನಿದೆಯಲ್ಲ, ಇದು ಇತ್ತೀಚಿನ ದಿನಗಳಲ್ಲಿ ಈ ಇಡೀ ಜಗತ್ತಿನಲ್ಲಿ ಇದ್ರ ಕಡೆ ಹೆಚ್ಚು ಫೋಕಸ್ ಮಾಡ್ತಿರುವುದರಿಂದ, ಅಂದರೆ ರೆನ್ಯೂವಬಲ್ ಎನರ್ಜಿ ಕಡೆ ಹೆಚ್ಚಿನ ಒಂದು ಒತ್ತು ನೀಡುತ್ತಿರುವುದರಿಂದ ಇಲ್ಲಿ ಏನಾಗ್ತಿದೆ ಅಂದರೆ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಒಂದಿಲ್ಲ ಒಂದು ಕ್ವಶನ್ ಕೇಳ್ತಿದ್ದಾರೆ. ಸೊ ಹಾಗಾಗಿ ನಾವು ಏನು ಮಾಡೋಣ, ಈ ಒಂದು ಕ್ಲಾಸ್ನಲ್ಲಿ ಅದಕ್ಕೆ ಏನು ಇಂಪಾರ್ಟೆಂಟ್ ಇದೆ ಅಲ್ಲ, ಅಂದರೆ ರೆನ್ಯೂವಬಲ್ ಎನರ್ಜಿಗೆ ಏನೇನು ಇಂಪಾರ್ಟೆಂಟ್ ಇದೆ ಅದನ್ನೆಲ್ಲ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಸೊ ನಿಮಗೆ ತಿಳಿದಿರುವಂತೆ ಇಲ್ಲಿ ನವೀಕರಿಸಬಹುದಾದ ಇಂಧನ ಅಂತಂದ ತಕ್ಷಣ ಇದನ್ನು ನಾವೇನು ತಿಳ್ಕೊಬೇಕು, ಇಲ್ಲಿ ನಿಸರ್ಗದತ್ತವಾಗಿ ನಮಗೆ ದೊರೆಯುವ ಒಂದು ಎನರ್ಜಿಯನ್ನು ನಾವು ನವೀಕರಿಸಬಹುದಾದ ಇಂಧನ ಅಂತ ನಾವು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. ಅಂದರೆ ಇಲ್ಲಿ ನಿಸರ್ಗದತ್ತವಾಗಿ ತಾನಾಗಿಯೇ ಮರುಪೂರಣಗೊಳ್ಳುವ ಒಂದು ಇಂಧನ ಏನಿರ್ತದಲ್ಲ, ಅಂದರೆ ಶಕ್ತಿ ಏನಿರ್ತದಲ್ಲ, ಅದು ಪುನರ್ಬಳಕೆ ಇಂಧನ ಆಗಿರ್ತದೆ. ಹಾಗಾಗಿ ಇಲ್ಲಿ ಈ ಪುನರ್ಬಳಕೆ ಇಂಧನಗಳನ್ನು ಏನಂತಾರಂದರೆ ಹಸಿರು ಇಂಧನ ಅಂತ ಗುರುತಿಸುತ್ತಾರೆ. ಇಲ್ಲಿ ಇವುಗಳನ್ನು ಹಸಿರು ಇಂಧನ ಅಂತ ಯಾಕೆ ಗುರುತಿಸಿದ್ದಾರೆ ಅಂತ ನೋಡುವುದಾದರೆ, ಇವು ಪರಿಸರ ಮಾಲಿನ್ಯವನ್ನು ತಡೆಗಟ್ಟುತ್ತವೆ. ಅಂದರೆ ಇಲ್ಲಿ ಯಾವುದೇ ಒಂದು ಪರಿಸರ ಮಾಲಿನ್ಯವನ್ನು ಈ ಒಂದು ಇಂಧನಗಳು ಮಾಡುವುದಿಲ್ಲ. ಹಾಗಾಗಿ ಇವುಗಳನ್ನು ಹಸಿರು ಇಂಧನ ಅಂತ ಗುರುತಿಸಲಾಗಿದೆ. ಸೊ ಈ ಒಂದು ನವೀಕರಿಸಬಹುದಾದ ಇಂಧನ ಅಂದರೆ ಇಲ್ಲಿ ರೆನ್ಯೂವಬಲ್ ಎನರ್ಜಿಯಲ್ಲಿ ಯಾವ್ಯಾವ ಒಂದು ಎನರ್ಜಿ ಇಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ನೋಡುವುದಾದರೆ, ಮೊದಲಿಗೆ ಇಲ್ಲಿ ಸೋಲಾರ್ ಎನರ್ಜಿ ಅಂದರೆ ಇಲ್ಲಿ ಸೌರಶಕ್ತಿ, ಮತ್ತು ನೆಕ್ಸ್ಟ್ ಇಲ್ಲಿ ವಿಂಡ್ ಎನರ್ಜಿ ಪವನ ಶಕ್ತಿ, ಮತ್ತು ನೆಕ್ಸ್ಟ್ ಇಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ ಅಂದರೆ ಇಲ್ಲಿ ಜಲಶಕ್ತಿ, ಮತ್ತು ಜಿಯೋಥರ್ಮಲ್ ಎನರ್ಜಿ ಅಂದರೆ ಭೂಗರ್ಭ ಉಷ್ಣ ಶಕ್ತಿ, ಮತ್ತು ಬಯೋ ಮಾಸ್ ಎನರ್ಜಿ ಅಂದರೆ ಜೈವಿಕ ಇಂಧನ. ಇವೆಲ್ಲ ಏನಾಗಿದ್ದಾವೆ, ಇವು ನವೀಕರಿಸಬಹುದಾದ ಇಂಧನಗಳಾಗಿದ್ದಾವೆ. ಸೊ ನಾವು ಇಲ್ಲಿ ಫಸ್ಟಿಗೆ ಇಲ್ಲಿ ಸೋಲಾರ್ ಎನರ್ಜಿ ಅಂದರೆ ಸೌರಶಕ್ತಿ ಬಗ್ಗೆ ತಿಳಿದುಕೊಳ್ಳುವ ಒಂದು ಪ್ರಯತ್ನ ಮಾಡೋಣ. ಸೊ ಸೋಲಾರ್ ಎನರ್ಜಿ ಅಂದ ತಕ್ಷಣ ನಾವು ಸೂರ್ಯನ ಕಿರಣಗಳಿಂದ ಬರುವ ಒಂದು ಎನರ್ಜಿಯನ್ನು ನಾವು ಸೋಲಾರ್ ಎನರ್ಜಿ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. ಸೊ ಈ ಒಂದು ಭೂಮಿಯ ಮೇಲೆ ಶಕ್ತಿಯ ಮೂಲ ಏನಂತ ನೋಡುವುದಾದರೆ ಅದು ಸೂರ್ಯಶಕ್ತಿ. ಅಂದರೆ ಶಕ್ತಿಗಳಲ್ಲಿಯೇ ಶಕ್ತಿಯ ಮೂಲ ಶಕ್ತಿಯ ಮೂಲ ಎಂಬುದು ಇದು ಸೌರಶಕ್ತಿ ಮೂಲವೇ ಇಲ್ಲಿ ಶಕ್ತಿಯ ಮೂಲ ಆಗಿದೆ ಅಂತ ನಾವು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. ಸೊ ಇಲ್ಲಿ ನಾವು ಸೌರಶಕ್ತಿಯನ್ನು ಹೇಗೆ ಪಡೆಯುತ್ತೇವೆ ಅಂದರೆ ಇಲ್ಲಿ ಸೂರ್ಯನ ಕಿರಣಗಳಿಂದ ಈ ಒಂದು ಸೌರಶಕ್ತಿಯನ್ನು ಪಡೆಯುತ್ತೇವೆ ಅಂತ ನಾವು ಇಲ್ಲಿ ತಿಳಿಯೋದು ಇಂಪಾರ್ಟೆಂಟ್. ಹಾಗಾಗಿ ಇಲ್ಲಿ ಸೌರ ಫಲಕಗಳ ಅಂದರೆ ಇಲ್ಲಿ ಸೋಲಾರ್ ಫೆನಲ್ಸ್ ಏನಿರ್ತಾವಲ್ಲ, ಆ ಸೋಲಾರ್ ಫೆನಲ್ಸ್ ಯೂಸ್ ಮಾಡಿ ಇಲ್ಲಿ ಸೂರ್ಯನ ಬೆಳಕನ್ನು ಇಲ್ಲಿ ನೇರವಾಗಿ ಏನು ಮಾಡ್ತಾರೆ ಅಂದರೆ ವಿದ್ಯುತ್ತಾಗಿ ಪರಿವರ್ತನೆ ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸೂರ್ಯನ ಬೆಳಕನ್ನು ನೇರವಾಗಿ ಇಲ್ಲಿ ವಿದ್ಯುತ್ ಪರಿವರ್ತನೆ ಮಾಡುವುದರಿಂದ ಇಲ್ಲಿ ಯಾವುದೇ ರೀತಿಯ ಒಂದು ಕಾರ್ಬನ್ ಡೈಆಕ್ಸೈಡ್ ಆಗಲಿ ಅಥವಾ ಮಾಲಿನ್ಯಕಾರಕ ಒಂದು ಅಂದರೆ ಇಲ್ಲಿ ನಿಸರ್ಗಕ್ಕೆ ಮಾಲಿನ್ಯಕಾರಕವಾಗುವ ಯಾವುದೇ ಒಂದು ಹಾನಿಕಾರಕ ಮಾಲಿನ್ಯ ಇಲ್ಲಿ ಬಿಡುಗಡೆ ಆಗುವುದಿಲ್ಲ ಅಂತ ನಾವು ಇಲ್ಲಿ ತಿಳಿಯೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಈ ಮೂಲಕ ಇಲ್ಲಿ ಸೌರಶಕ್ತಿ ಏನಿದೆಯಲ್ಲ, ಈ ಒಂದು ಸೌರಶಕ್ತಿ ಇದು ನಮಗೆ ಸದಾ ಹೇರಳವಾಗಿ ಸಿಗುತ್ತದೆ ಅಂತ ನಾವು ಇಲ್ಲಿ ತಿಳಿಯುವುದು. ಮತ್ತು ಇದು ಯಾವುದೇ ರೀತಿಯ ಹೊಗೆ ಅಂದರೆ ಯಾವುದೇ ರೀತಿಯ ಮಾಲಿನ್ಯಕಾರಕ ಹೊಗೆಯನ್ನು ಇದು ಹೊರಸೂಸುವುದಿಲ್ಲ ಅಂತ ನಾವು ಇಲ್ಲಿ ತಿಳಿಯುವುದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ನೆಕ್ಸ್ಟ್ ಇಲ್ಲಿ ನಾವು ಪವನ ಶಕ್ತಿ ಅಂದರೆ ವಿಂಡ್ ಎನರ್ಜಿ ಬಗ್ಗೆ ತಿಳಿದುಕೊಳ್ಳೋಣ. ಸೊ ವಿಂಡ್ ಎನರ್ಜಿ ಅಂದ ತಕ್ಷಣ ನಾವು ಗಾಳಿಯ ವೇಗವನ್ನು ಅಂದರೆ ಗಾಳಿಯನ್ನು ಬಳಸಿ ಇಲ್ಲಿ ಎನರ್ಜಿಯನ್ನು ಏನು ಕ್ರಿಯೇಟ್ ಮಾಡ್ಕೋತೀವಲ್ಲ, ಅದೇ ವಿಂಡ್ ಎನರ್ಜಿ ಅಂದರೆ ಪವನ ಶಕ್ತಿಯಾಗಿರುತ್ತದೆ. ಇಲ್ಲಿ ಗಾಳಿಯ ವೇಗವನ್ನು ಬಳಸಿ ದೊಡ್ಡ ಗಾಳಿ ಯಂತ್ರಗಳನ್ನು ಅಂದರೆ ಇಲ್ಲಿ ಈ ವಿಂಡ್ ಟರ್ಬೈನ್ಸ್ ಏನಿರ್ತಾವಲ್ಲ, ಈ ವಿಂಡ್ ಟರ್ಬೈನ್ಸ್ ಯೂಸ್ ಮಾಡಿಕೊಂಡು ಈ ವಿಂಡ್ ಟರ್ಬೈನ್ಸ್ ಮೂಲಕವೇ ಇಲ್ಲಿ ಏನು ಮಾಡ್ತಾರೆ, ವಿದ್ಯುತ್ ಉತ್ಪಾದನೆ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಗಾಳಿಯ ವೇಗವನ್ನು ಬಳಸಿ ಇಲ್ಲಿ ದೊಡ್ಡ ಗಾಳಿ ಯಂತ್ರಗಳಲ್ಲಿ ಅಂದರೆ ವಿಂಡ್ ಟರ್ಬೈನ್ಸ್ಗಳಲ್ಲಿ ಇಲ್ಲಿ ವಿದ್ಯುತ್ ಉತ್ಪಾದನೆ ಆಗುವುದರಿಂದ ಇಲ್ಲಿ ಇದಕ್ಕೆ ಪವನ ಶಕ್ತಿ ಅಂದರೆ ವಿಂಡ್ ಎನರ್ಜಿ ಅಂತ ಹೇಳ್ತಾರೆ.
ಸೊ ನೀವು ನೋಡಿರ್ಬೋದು ನಿಮ್ಮ ಊರುಗಳಲ್ಲಿ ಅಥವಾ ನಮ್ಮ ಊರುಗಳಲ್ಲಿ ಒಂದು ಏನಿದು ಗುಡ್ಡಗಾಡು ಪ್ರದೇಶ ಇರುತ್ತೆ ಅಲ್ಲ, ಅಂದರೆ ಎತ್ತರದ ಪ್ರದೇಶ ಏನಿರುತ್ತೆ ಅಲ್ಲ, ಅಲ್ಲಿ ಒಂದೊಂದು ಫ್ಯಾನ್ಗಳನ್ನು, ಅಂದರೆ ಗಾಳಿ ಬೀಸುವ ಒಂದು ಫ್ಯಾನ್ಗಳನ್ನು ಅಲ್ಲಿ ಕುಣಿಸಿರ್ತಾರೆ. ಆ ಒಂದು ಫ್ಯಾನ್ಗಳ ಮೂಲಕ ಇಲ್ಲಿ ನಾವು ವಿಂಡ್ ಎನರ್ಜಿ ಅಂದರೆ ಏನಿದು ಪವನ ಶಕ್ತಿಯನ್ನು ಇಲ್ಲಿ ಪಡೀತಾರ ಅಂತ ನಾವು ಇಲ್ಲಿ ತಿಳ್ಕೊರೋದು ಇಂಪಾರ್ಟೆಂಟ್ ಆಗಿದೆ. ಸೊ ನಾ ಏನು ಹೇಳಿದೆ ಅಲ್ಲ, ಈ ಫ್ಯಾನ್ಗಳು ಕುಣಿಸಿರ್ತಾರಂತ. ಸೊ ಆ ಒಂದು ಫ್ಯಾನ್ಗಳು ಏನಾಗ್ತಾವಂದರೆ ಗಾಳಿ ಬೀಸಿದಾಗ ಆ ಫ್ಯಾನ್ಗಳ ಒಂದು ರೆಕ್ಕೆಗಳೇನಿರ್ತಾವಲ್ಲ ಅವು ತಿರ್ಗಾಕೆ ಸ್ಟಾರ್ಟ್ ಮಾಡ್ತಾವೆ. ಅಲ್ಲಿ ಅವು ತಿರ್ಗಾಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಜನ್ರೇಟರ್ ಮೂಲಕ ಅಲ್ಲಿ ವಿದ್ಯುತ್ ಒಂದು ತಯಾರಾಗುತ್ತೆ. ಸೊ ಆ ವಿದ್ಯುತ್ ಏನಾಗುತ್ತೆ ಅಂದರೆ ಪವನ ಶಕ್ತಿಯಾಗಿ, ಅಂದರೆ ವಿಂಡ್ ಎನರ್ಜಿ ಆಗಿ ಪರಿವರ್ತನೆ ಆಗುತ್ತೆ. ಸೊ ಈ ಥರ ಗಾಳಿಯನ್ನು ಬಳಸಿಕೊಂಡು ಇಲ್ಲಿ ಪವನ ಶಕ್ತಿ ಅಂದರೆ ವಿಂಡ್ ಎನರ್ಜಿಯನ್ನು ಕ್ರಿಯೇಟ್ ಮಾಡುವುದರಿಂದ ಏನಾಗುತ್ತೆ ಅಂದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂತಹ ಒಂದು ಮಾಲಿನ್ಯಕಾರಕ ಮಾಲಿನ್ಯಗಳು ಕೂಡ ಇಲ್ಲಿ ನಮ್ಮ ಒಂದು ನಿಸರ್ಗವನ್ನು ಮಾಲಿನ್ಯ ಮಾಡುವುದಿಲ್ಲ. ಮತ್ತು ಇನ್ನೊಂದೇನೆಂದರೆ ಇದು ಏನಾಗುತ್ತೆ ಅಂದರೆ ಜಾಗ ಉಳಿಸುತ್ತದೆ. ಇದಕ್ಕಾಗಿ ಒಂದು ದೊಡ್ಡ ದೊಡ್ಡ ಪ್ಲ್ಯಾಟ್ಫಾರ್ಮ್, ಅಂದರೆ ದೊಡ್ಡ ದೊಡ್ಡ ಒಂದು ಏನಿದು ಸಾವಿರಾರು ಎಕರೆಗಂತಲೇ ಇಲ್ಲಿ ಜಾಗ ಏನು ಬೇಕಾಗಿರುವುದಿಲ್ಲ. ಸೊ ಇಲ್ಲಿ ಒಂದು ಸಣ್ಣ ಜಾಗದಲ್ಲಿಯೇ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಫ್ಯಾನ್ಗಳನ್ನು ಕುಡಿಸುವ ಮೂಲಕ ಇಲ್ಲಿ ಏನು ಮಾಡ್ತಾರೆ, ವಿಂಡ್ ಎನರ್ಜಿ ಅಂದರೆ ಪವನ ಶಕ್ತಿಯನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇಲ್ಲಿ ಜಲಶಕ್ತಿ ಅಂದರೆ ಇಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ ಬಗ್ಗೆ ನಾವು ತಿಳಿದುಕೊಳ್ಳೋದಂದರೆ ಇಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ ಏನಿರುತ್ತೆ ಅಲ್ಲ, ಇದು ಒಂದು ನೀರು ಅಥವಾ ಅಣೆಕಟ್ಟುಗಳಲ್ಲಿ ಏನು ನೀರನ್ನು ಶೇಖರಣೆ ಮಾಡಿರ್ತಾರಲ್ಲ ಅಲ್ಲಿ ಈ ಒಂದು ಜಲಶಕ್ತಿಯನ್ನು ಕ್ರಿಯೇಟ್ ಮಾಡ್ತಾರೆ, ಅಂದರೆ ಇಲ್ಲಿ ಉತ್ಪಾದನೆ ಮಾಡ್ತಾರೆ. ಹೇಗೆ ಉತ್ಪಾದನೆ ಮಾಡ್ತಾರಪ್ಪ ಅಂದರೆ ವೇಗವಾಗಿ ಹರಿಯುವ ನೀರು ಏನಿರುತ್ತೆ ಅಲ್ಲ, ಮತ್ತು ಅಥವಾ ಇಲ್ಲೇನು ಅಣೆಕಟ್ಟುಗಳಲ್ಲಿ ಶೇಖರಣೆ ಆಗಿರುವ ಒಂದು ನೀರನ್ನು ಎತ್ತರದಿಂದ ಬಿಡುವುದರ ಮೂಲಕ ಇಲ್ಲಿ ಏನು ಮಾಡ್ತಾರೆ, ಟರ್ಬೈನ್ ಓಡಿಸಿ ಅಲ್ಲಿ ವಿದ್ಯುತ್ ತಯಾರಿಸಲಾಗುತ್ತದೆ. ಅಂದರೆ ಇಲ್ಲಿ ಈ ಟರ್ಬೈನ್ಗಳನ್ನು ಅಲ್ಲಿ ತಿರುಗಿದಾಗ ಅಲ್ಲಿ ವಿದ್ಯುತ್ ಕ್ರಿಯೇಟ್ ಆಗುತ್ತೆ ಅಂತ ನಾವಿಲ್ಲಿ ತಿಳಿಯೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಈ ಒಂದು ಜಲಶಕ್ತಿ ಅಂದರೆ ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ ಏನೈತಲ್ಲ ಇದು ಒಂದು ಅತ್ಯಂತ ಹಳೆಯ ಒಂದು ಪದ್ಧತಿಯಾಗಿದೆ. ಸೊ ಇದರಿಂದ ಕೂಡ ಇಲ್ಲಿ ಯಾವುದೇ ಒಂದು ಮಾಲಿನ್ಯಕಾರಕ ಅಂದರೆ ಪರಿಸರಕ್ಕೆ ಮಾಲಿನ್ಯವಾಗುವುದಿಲ್ಲ, ಮತ್ತು ಇದು ಕೂಡ ಒಂದು ನವೀಕರಿಸಬಹುದಾದ ಇಂಧನವಾಗಿದೆ ಅಂತ ನಾವಿಲ್ಲಿ ತಿಳಿಯೋದು ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಭೂಗರ್ಭ ಉಷ್ಣ ಶಕ್ತಿ ಅಂದರೆ ಜಿಯೋಥರ್ಮಲ್ ಎನರ್ಜಿ ಬಗ್ಗೆ ನಾವು ತಿಳಿದುಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಭೂಗರ್ಭ ಉಷ್ಣ ಶಕ್ತಿ ಅಂತ ಹೇಳಿದ ತಕ್ಷಣ ಈ ಏನಿದು ಹೆಸರು ಇರ್ತಿತ್ತಲ್ಲ, ಈ ಹೆಸರ ಏನು ತಿಳಿಸ್ತೈತೆ ಅಂದರೆ ಇಲ್ಲಿ ಭೂಮಿಯ ಆಳದಲ್ಲಿರುವ ಶಾಖವನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾರಂತ ಈ ಹೆಸರೇ ತಿಳಿಸುತ್ತದೆ. ಅಂದರೆ ಇಲ್ಲಿ ಜಿಯೋಥರ್ಮಲ್ ಎನರ್ಜಿ ಅಂದರೆ ಇಲ್ಲಿ ಏನು ಮಾಡ್ತಾರೆ, ಭೂಮಿಯ ಆಳದಲ್ಲಿರುವ ಶಾಖವನ್ನು ಏನು ಮಾಡ್ತಾರೆ, ಉಗಿ ಅಥವಾ ಒಂದು ಬಿಸಿ ನೀರು ಬಳಸಿ ಇಲ್ಲಿ ಏನು ಮಾಡ್ತಾರೆ, ವಿದ್ಯುತ್ ಪಡೆಯುವ ಒಂದು ವಿಧಾನವನ್ನು ಇಲ್ಲಿ ಭೂಗರ್ಭ ಶಕ್ತಿ ಅಂದರೆ ಭೂಗರ್ಭ ಉಷ್ಣ ಶಕ್ತಿ ಅಂತ ಹೇಳಲಾಗುತ್ತದೆ. ಸೊ ಇಂತಹ ಶಕ್ತಿಯನ್ನು ಹೆಚ್ಚಾಗಿ ಯಾವ ಒಂದು ಪ್ರದೇಶದಲ್ಲಿ ಈ ಶಕ್ತಿಯನ್ನು ಹೆಚ್ಚು ಕಂಡು ಬರ್ತಾವಂತಂದರೆ ಜ್ವಾಲಾಮುಖಿ ಏನು ಕ್ರಿಯೇಟ್ ಆಗಿರ್ತದಲ್ಲ ಆ ಒಂದು ಪ್ರದೇಶಗಳಲ್ಲಿ ಈ ತರಹ ಅಂದರೆ ಭೂಗರ್ಭ ಉಷ್ಣ ಶಕ್ತಿ ಇವುಗಳನ್ನು ಹೆಚ್ಚು ಆ ಒಂದು ಜ್ವಾಲಾಮುಖಿ ಪ್ರದೇಶಗಳಲ್ಲಿ ಇವನ್ನ ಹೆಚ್ಚು ಗುರುತಿಸ್ತಾರೆ, ಅಂದರೆ ಕಂಡು ಹಿಡಿತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಜೈವಿಕ ಇಂಧನ ಅಂದರೆ ಬಯೋಮಾಸ್ ಎನರ್ಜಿ ಇದು ಹೇಗೆ ಕ್ರಿಯೇಟ್ ಮಾಡ್ತಾರಪ್ಪ ಅಂತಂದರೆ ಇಲ್ಲಿ ಸಸ್ಯಗಳು ಅಥವಾ ಕೃಷಿ ತ್ಯಾಜ್ಯಗಳೇನಿರ್ತಾವಲ್ಲ ಅವುಗಳಿಂದ ಅಥವಾ ಪ್ರಾಣಿಯ ಒಂದು ಸಗಣಿ ಇರ್ತಿತ್ತಲ್ಲ ಅವುಗಳಿಂದ ಇಲ್ಲಿ ಸಾವಯವ ವಸ್ತುಗಳಿಂದ, ಅಂದರೆ ಇಲ್ಲಿ ನಾ ಏನು ಹೇಳಿದೆ ಅಲ್ಲ, ಸಸ್ಯಗಳಾಗಲಿ ಅಥವಾ ಕೃಷಿ ತ್ಯಾಜ್ಯಗಳಾಗಲಿ ಅಥವಾ ಪ್ರಾಣಿಗಳ ಒಂದು ಸಗಣಿಯಂತಹ ಸಾವಯವ ವಸ್ತುಗಳಿಂದ ಈ ಒಂದು ಬಯೋಮಾಸ್ ಎನರ್ಜಿ ಅಂದರೆ ಇಲ್ಲಿ ಜೈವಿಕ ಇಂಧನವನ್ನು ಇಲ್ಲಿ ಶಕ್ತಿಯಾಗಿ ಪಡೆಯಲಾಗುತ್ತದೆ, ಅಂದರೆ ಶಕ್ತಿಯಾಗಿ ಇಲ್ಲಿ ಕ್ರಿಯೇಟ್ ಮಾಡ್ತಾರೆ. ಉದಾಹರಣೆಗೆ ಇಲ್ಲಿ ಏನು ಹೇಳಿದ್ದೀನಲ್ಲ ಬಯೋಗ್ಯಾಸ್ ಅಂತ ಏನು ಹೇಳ್ತೀವಲ್ಲ ಅದು ಕೂಡ ಇಲ್ಲಿ ಜೈವಿಕ ಇಂಧನ ಅಂದರೆ ಬಯೋಮಾಸ್ ಎನರ್ಜಿ ಆಗಿದೆ.
ಸೊ ಇಷ್ಟೊತ್ತು ನಾ ಏನು ಹೇಳಿದೆ ಅಲ್ಲ, ಈ ಎಲ್ಲ ಪುನರ್ಬಳಕೆ ಇಂಧನಗಳು ಏನಿರ್ತಾವಲ್ಲ ಇವು ಪರಿಸರವನ್ನು ಸಂರಕ್ಷಣೆಯಾಗಿಡಿಸ್ತಾವೆ. ಅಂದರೆ ಹೇಗೆ ಸಂರಕ್ಷಣೆಯಾಗಿಡಿಸ್ತಾವೆ ಅಂತ ನೋಡುವುದಾದರೆ, ಇವು ಯಾವುದೇ ಒಂದು ಕಾರ್ಬನ್ ಡೈಆಕ್ಸೈಡನ್ನು ಇವು ಬಿಡುಗಡೆ ಮಾಡುವುದಿಲ್ಲ ಅಂತ ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಹೀಗಾಗಿ ಇವುಗಳನ್ನು ಜಾಗತಿಕ ತಾಪಮಾನ ಅಂದರೆ ಗ್ಲೋಬಲ್ ವಾರ್ಮಿಂಗನ್ನು ಕಡಿಮೆ ಮಾಡೋಗೋಸ್ಕರ ಇತ್ತೀಚೆಗೆ ಇವನ್ನ ಜಾಸ್ತಿ ಕ್ರಿಯೇಟ್ ಮಾಡೋಕ್ಕೆ ಇಲ್ಲಿ ವರ್ಲ್ಡ್ನಲ್ಲಿ ಅಂದರೆ ಜಗತ್ತಿನಲ್ಲೇ ಇವುಗಳಿಗೆ ಹೆಚ್ಚಿನ ಒಂದು ಒತ್ತನ್ನು ನೀಡಲಾಗುತ್ತಿದೆ. ಸೊ ನಾನು ಈಗಾಗಲೇ ಹೇಳಿದೆ ಅಲ್ಲ, ಪುನರ್ಬಳಕೆ ಅಂದರೆ ನವೀಕರಿಸಬಹುದಾದ ಇಂಧನ ಮೂಲ ಅಂತ ನಿಮಗೆ ತಿಳಿಸಿದೆ ಅಲ್ಲ, ಅವೇನಂತ ನಿಮಗೆ ಅಂದರೆ ಗಾಳಿ ಆಗಲಿ, ಸೂರ್ಯ ಆಗಲಿ, ನೀರು ಆಗಲಿ, ಇವೆಲ್ಲ ನಿಸರ್ಗದಲ್ಲಿ ಸದಾ ಇರುತ್ತವೆ ಅಂತ ನಿಮಗೆ ಈಗಾಗಲೇ ನಾನು ತಿಳಿಸಿದೆ. ಸೊ ಹಾಗಾಗಿ ಇವು ಅಂದರೆ ಪೆಟ್ರೋಲ್ ಥರ ಅಥವಾ ಕಲ್ಲಿದ್ದಲು ಏನಿರುತ್ತೆ ಅಲ್ಲ, ಅದ್ರ ಥರ ಇವು ಯಾವಾಗಲೂ ಮುಗಿದು ಹೋಗುವಂಥ ಒಂದು ಎನರ್ಜಿ ಅಲ್ಲ. ಸೊ ಇವು ಸದಾ ನಮಗೆ ನಮ್ಮ ನಿಸರ್ಗದತ್ತವಾಗಿ ಇವು ಸಿಗುವಂತಹ ಎನರ್ಜಿ ಆಗಿವೆ. ಸೊ ಇವುಗಳ ಬಗ್ಗೆ ಎಕನಾಮಿಕ್ ಆಗಿ ತಿಳಿದುಕೊಳ್ಳುವುದಂದರೆ, ಇವು ಹೆಚ್ಚಿನ ವೆಚ್ಚವನ್ನು ಇಲ್ಲಿ ಹೊಂದಿರುವುದಿಲ್ಲ. ಅಂದರೆ ಇಲ್ಲಿ ಇವು ದೀರ್ಘಾವಧಿಯಾಗಿರುವುದರಿಂದ ಇವೇನಾಗ್ತಾವೆ ಅಂದರೆ ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡುತ್ತವೆ. ಸೊ ಇದು ನವೀಕರಿಸಬಹುದಾದ ಇಂಧನ ಬಗ್ಗೆ ಮಾಹಿತಿ ಇದೆ. ಸೊ ಈ ಒಂದು ಕ್ಲಾಸು ತಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ನೆಕ್ಸ್ಟ್ ವಿಡಿಯೋ ಮೂಲಕ ನಾನು ಮತ್ತೆ ಸಿಗುತ್ತೇನೆ. ಜೈ ಹಿಂದ್, ವಂದೇ ಮಾತರಂ.